ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ. ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕ್ಷಮೆ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಇಲ್ಲಿಗೆ ಬಂದು ನಿಮ್ಮನ್ನ ಮೀಟ್ ಮಾಡೋದು. ಕ್ಷಮೆ ಇರಲಿ. ಈ ಚಿತ್ರದ ಹೆಸರು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ, ಸಿನಿಮಾ ಹೆಸರು ಕ್ರಿಮಿನಲ್ ಅಂತ. ಇದು ನನ್ನ 7ನೇ ಚಿತ್ರ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡತ್ತೀನಿ ಫಸ್ಟು. ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ಬಂದು ತುಂಬ ಹೆಸರು ಮಾಡಿರುವಂಥ DOP, ದಟ್ ಈಸ್ ವೈದಿ ಸರ್. ಸರ್, ವೆಲ್ಕಮ್ ಟು ದ ಟೀಮ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಯು ಸರ್. ಆ್ಯಂಡ್ ಎರಡನೇದು ಮುರಳಿ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಖರಾಬು, ಬಾಸು ಖರಾಬು, ಪೊಗರು, ಮಾರ್ಟಿನ್ನು, ಈ ಥರ ಒಳ್ಳೊಳ್ಳೆ ಸಾಂಗ್ನ ಕಂಪೋಸ್ ಮಾಡಿ ಅವ್ರದ್ದೇ ಯೂನಿಕ್ ವೇ ಮತ್ತು ಯೂನಿಕ್ ಸ್ಟೆಪ್ಸ್ನ ಕ್ರಿಯೇಟ್ ಮಾಡಿದಂಥ ಮಾಸ್ಟರ್ ಜೊತೆ ಮತ್ತೆ ಕ್ರಿಮಿನಲ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಮುರಳಿ ಸರ್. ಏನಕ್ಕೆ ಅಂದರೆ ನಮ್ಗೇನಕ್ಕೆ ತುಂಬ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ಅಂದರೆ, ನನ್ನ ಆತ್ಮೀಯ ಗೆಳೆಯ ಚಂದನ್ ಶೆಟ್ಟಿ ಅವರು ಕಂಪೋಸ್ ಮಾಡಿದಂಥ ಸಾಂಗು ತುಂಬಾ ದೊಡ್ಡ ರೀಚ್ ಆಗಿತ್ತು. ಈಗಲೂ ಎಲ್ಲೋದ್ರೂ ಮಕ್ಕಳೆಲ್ಲ ಕೇಳೋದು ಖರಾಬು ಅಂತಾರೆ. ಸೊ ಈಗ ಅಗೇನ್ ಮುರಳಿ ಮಾಸ್ಟರು, ಚಂದನ್ ಶೆಟ್ಟಿಯವರು, ಇವರೆಲ್ಲ ಸೇರಿಕೊಂಡು ಸಾಂಗ್ ಕಂಪೋಸ್ ಮಾಡ್ತಿದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ, 100%. ಸೊ ಇದೊಂದು ದೊಡ್ಡ ನಮಗೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ರಾಜ್ಗುರು ಸರ್. ರಾಜ್ಗುರು ಸರ್ನ ಮೀಟ್ ಮಾಡಿದಾಗ ಕತೆ ಹೇಳ್ತೀನಿ ಅಂದರು. ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಸ್ಟ್ರೈಕ್ ಆಗಿತ್ತು ಮತ್ತು ಎಂಟೈರ್ ಸಿನಿಮಾದು ಟೋಟಾಲಿಟಿ ಅಂತ ಏನು ಹೇಳ್ತೀವಿ, ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ಥರ ಯಾರು ಮಾಡ್ತಾರೆ ಅಂದರೆ ಅವ್ರದ್ದೇ ಒಂದು ಎವಿಡೆನ್ಸ್ ಥರ ಇತ್ತು. ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಂಥ ಕತೆ ಇದು. ದೊಡ್ಡ ಕತೆ ಹಾವೇರಿ ಮತ್ತು ಆಂಗಲ್ ಅಲ್ಲಿ ನಡೆದಂಥ ಒಂದು ಪ್ರೇಮಿಗಳ ಕತೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಏಕೆಂದರೆ ನಿಜವಾಗ್ಲೂ ನಡೆದಂಥ ಕತೆ. ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೊಬೋದಲ್ಲ, ಇಲ್ಲ ನಾನು ಹಿಂಗೆ ಮಾಡ್ಕೊಬೋದು, ಇಲ್ಲ ಹಿಂಗೆ ಹೀರೋಯಿಸಮು, ನಥಿಂಗ್. ನಿಜವಾಗ್ಲೂ ಏನು ನಡೆದಿದೆಯೋ 99% ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಕಮರ್ಷಿಯಲಾಗಿ ನಾನು ನಮ್ಮ DOP ಸರು, ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ ಸರ್ ಎಲ್ಲ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ದು ಅಷ್ಟೇ. ತುಂಬ ಎಲಿವೇಶನ್ಸು ಆ ಥರ ಎಲ್ಲ ಏನೂ ಇಲ್ಲದೆ, ಪಾತ್ರಕ್ಕೆ ಏನು ಬೇಕು ಕರೆಕ್ಟಾಗಿ, ಕತೆಗೆ ಏನಿದೆಯೋ ಆ ಪಾತ್ರ ಹೆಂಗೆ ನಡ್ಕೊತಿತ್ತೋ ಅದೇ ಥರ ಮಾಡಬೇಕು, ಒಂಥರ ಎನ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಇದು ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡೋದಕ್ಕೆ ಮತ್ತು ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಆ್ಯಂಡ್ ಭರ್ಜರಿ ಚಿತ್ರ ಆದಮೇಲೆ ನಿಮ್ಮಿ ಡಾರ್ಲಿಂಗ್ ಅಂದಮೇಲೆ ತಾರಮ್ಮನ್ನ ನಾನು ಯಾವಾಗಲೂ ನಿಮ್ಮಿ ಡಾರ್ಲಿಂಗ್ ಅಂತ ಕರೀತೆ. ಆ ಚಿತ್ರದಲ್ಲಿ ಏನೋ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂದವನು ಇವಾಗ ದೇಶ ಕಾಯೋಕೆ ಹೋಗ್ತಿದೆಯಲ್ಲ ಮಗರೇ ಅಂದಾಗ, ಇಲ್ಲ ನಿಮ್ಮಿ ಡಾರ್ಲಿಂಗ್ ಹಂಗಲ್ಲ, ನಾನು ಮಾತು ಕೇಳೇ ಅಂತೀನಿ. ಸೊ ಅವಾಗಿಂದ ನಿಮ್ಮಿ ಡಾರ್ಲಿಂಗ್ ಅಂತಲೇ ನಾನು ಕರೆಯೋದು. ಈ ಚಿತ್ರದಲ್ಲಿ ತಿರ್ಗಾ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ, ಅಮ್ಮ ಒಂದೊಳ್ಳೆ ಪಾತ್ರ ಇದೆ, ನೀವು ದಯವಿಟ್ಟು ನೀವು ಪೊಲಿಟಿಕಲ್ ಲೈಫಲ್ಲಿ ಬ್ಯುಸಿ ಇರ್ತೀರ ಗೊತ್ತು, ಬಟ್ ನಮಗೊಂದು ಒಳ್ಳೆ ಕತೆ ಇದೆ ಅಂದಿದ ತಕ್ಷಣ ಅವ್ರು ಹಿಂದೆ ಒಂದು ಏನು ಕಳಿಸಪಿ ಮಾಡ್ತೀನಿ ನಾನು ಈ ಚಿತ್ರನ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಅವರು ಅಮ್ಮನೂ ತುಂಬ ಶಾಕು, ಏನು ಈ ಥರ ಇದೆ ಕತೆ, ಇದನ್ನ ಹೆಂಗೆ ಒಪ್ಕೊಂಡೆ ಅಂತ. ಸೊ ಖುಷಿ ಆಯಿತು. ಹಾಗೆ ಇನ್ನೊಬ್ಬರು ಸ್ನೇಹಿತರ ಬಗ್ಗೆನೇ ಹೇಳಬೇಕು. 8 ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ. ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗೆ, ನಾವು ಯೂಶ್ವಲಿ ಟಚ್ಚಲ್ಲಿ ಇರ್ತೀವಿ, ಏನಾದರೂ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಇರ್ತಿತ್ತು. ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಚಿತಾ ಅವ್ರಿಗೆ ಕಾಲ್ ಮಾಡಿ, ಹೆಂಗಿದೆ ಡೇಟ್ಸು, ಅದೇ ಫುಲ್ ಟೈಟ್ ಆಗಿದೆ ಅಂದರೆ ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಒಂಚೂರು ಡೇಟ್ಸ್ ಕೊಡಬೇಕು. ಏನು ಕತೆ, ಯಾರು, ಏನು, ಯಾವ ಪ್ರೊಡಕ್ಷನ್ ಹೌಸು, ಏನು ಸ್ಟೋರಿ ಏನು ಕೇಳಿದೆ ಡೆಫಿನೆಟ್ಲಿ ವಿಲ್ ವರ್ಕ್.
ಯಾರು ಡೈರೆಕ್ಟರ್ ಅಂತ ಆಮೇಲೆ ಸೆಕೆಂಡ್ ಕ್ವಶನ್ ಕೇಳಿದ್ರು. ನಾನು ಹೇಳಿದೆ ನಿಜವಾಗ್ಲೂ ಓಕೆ, ಫ್ರೆಂಡ್ಶಿಪ್ ಎಲ್ಲ ಓಕೆ, ಖುಷಿ ಆಗೋದು. ಬಟ್ ಕತೆ ಒಂದ್ಸರಿ ಕೇಳಿದ್ರೆ ನನಗೂ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ವೆರಿ ನೆಕ್ಸ್ಟ್ ಡೇ ಕತೆ ಕೇಳಿದ್ರು. ಡೈರೆಕ್ಟ್ರ್ ಹೋಗಿ ಕತೆ ಕೇಳಿದ ತಕ್ಷಣ ಮೇಡಮ್ ಡೆಫಿನೆಟ್ಲಿ ಐ ಆಮ್ ಡೂಯಿಂಗ್ ದಿಸ್ ಮೂವಿ, ಬಟ್ ನೀನು ಹೆಂಗೆ ಈ ಪಾತ್ರವನ್ನು ಒಪ್ಕೊಂಡೆ, ನಾವು ಹೆಂಗೆ ಮಾಡೋದು ಈ ಪಾತ್ರನ ಅಂತ. ಯಾಕೆಂದರೆ ತುಂಬಾ ಯೂನಿಕ್ ಸಬ್ಜೆಕ್ಟು. ನಿಮಗೆಲ್ಲರಿಗೂ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇಡೀ ಎಂಟೈರ್ ಡೈಲಾಗ್ಸ್ ಎಲ್ಲ ಇರೋದು. ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತೀನಿ ಅಂದರೆ ನನಗೇನೆ ಒಂಥರ ಎಕ್ಸೈಟ್ಮೆಂಟು. ಯಾಕೆಂದರೆ ಉತ್ತರ ಕರ್ನಾಟಕ ಮಂದಿನೇ ಎಲ್ಲ ಆ್ಯಕ್ಟರ್ಸ್ಗೂ, ಇನ್ಫ್ಯಾಕ್ಟ್ ನಮಗೆ ಅಂತಲ್ಲ ಎಲ್ಲ ಆ್ಯಕ್ಟರ್ಸ್ಗೂ ಒಂದು ಪ್ರೋತ್ಸಾಹ ಬೆಂಬಲ ಅಂತೆಲ್ಲ ಫಸ್ಟ್ ಮುಂದೆ ಬರೋದೇ ಉತ್ತರ ಕರ್ನಾಟಕ ಮಂದಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ್ದು ಭಾಷೆಯಲ್ಲಿ ನಾವು ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಮತ್ತು ಡೈಲಾಗ್ಸ್ ಕೊಟ್ಟಾಗ ಸಖತ್ತಾಗಿದೆಯಲ್ಲ ಈ ವರ್ಡು ಅಂತಲ್ಲ ಅನಿಸುತ್ತೆ. ನಮಗೂ ಒಂಚೂರು ಕಲಿಕೆ, ಹೊಸದಾಗಿರೋ ಪದಗಳನ್ನೆಲ್ಲ ಕಲಿಯೋ ಒಂದು ಅವಕಾಶ ಸಿಕ್ತು. ಮತ್ತು ಈ ಚಿತ್ರ ನಾನು ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಕತೆ ಕೇಳಿದ ತಕ್ಷಣ ಇದನ್ನು ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಿದ ತಕ್ಷಣ ನನಗೆ ಮನೀಶ್ ಸರ್ ನೆನಪಾಯ್ತು. ಯಾಕೆಂದರೆ ಮನೀಶ್ ಸರ್ ನಾವು ಕೇಳಿದ ತಕ್ಷಣ ಮನೀಶ್ ಸರ್ ಫಸ್ಟ್ ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ಮನೀಶ್ ಸರ್ ಡೆಫಿನೆಟ್ಲಿ ಇವರು ಮನೀಶ್ ಸರ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಬಿಸ್ನೆಸ್ಸಲ್ಲಿ ಈಸ್ ಅ ಬಿಗ್ಗೆಸ್ಟ್ ಪ್ಲೇಯರ್ ರೈಟ್ ನಾವು. ಅವರು ಹೋಗಿದ ತಕ್ಷಣ ಟೈಮ್ ಕೊಟ್ಟರು. ಒಂದು ಎರಡನೇದು ಇದು ನಮ್ಮ ಕಲ್ಟ್ ಚಿತ್ರ ಅದು ಇದು ಅಂತೆಲ್ಲ ಅಂದಿದ ತಕ್ಷಣ ನನಗೆ ಏನು ಹೇಳ್ಬಿಡಿ ಕತೆ ಕೇಳ್ಬಿಡ್ತೀನಿ. ನಾನು ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಈ ಮೂವಿ ಮಾಡೋಣ. ಏಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ತುಂಬ ಕಮರ್ಷಿಯಲ್ ಆಗಿರುತ್ತೆ, ತುಂಬ ಹೀರೋಯಿಸಮ್ ಇರುತ್ತೆ. ಮತ್ತು ನಾವು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೀವಲ್ಲ, ಅಂದರೆ ತುಂಬ ಕಮರ್ಷಿಯಲಿ ಎಲಿವೇಶನ್ಸ್ ಅದೆಲ್ಲ ಇರುತ್ತೆ. ಡೆಫಿನೆಟ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇರಬೇಕು ಅಂತಲೇ ಎಲ್ಲರೂ ಮಾಡೋದು. ಬಟ್ ಈ ಚಿತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಇರೋದ್ರಿಂದ ಆ್ಯಂಡ್ ಪ್ರಾಬಬ್ಲಿ ಎಲ್ಲ ಪಾತ್ರಗಳು ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಮತ್ತು ನಮ್ಗಳ ಮೇಲೆ ನಂಬಿಕೆ ಇರೋದ್ರಿಂದ ನಮಗೊಂದು ಅವಕಾಶ ಕೊಟ್ಟರು. ಆಮೇಲೆ ತಂಡ ಫಾರ್ಮ್ ಆಯಿತು. ಈಗ ನಿಮ್ಗಳ ಮುಂದೆ ನಿಂತಿದ್ದೀವಿ. ಸಿನಿಮಾ ಹೆಸರು ಫೈನಲಿ ಕ್ರಿಮಿನಲ್ ಅಂತ ಇಟ್ಟಾಯಿತು. ಆ್ಯಂಡ್ ಉಲ್ಕಾ ಮ್ಯಾಮ್ನು ಅವರೂ ಶಿ ಈಸ್ ಬೀನ್ ವೆರಿ ಸಪೋರ್ಟಿಂಗ್. ಯಾಕೆಂದರೆ ಏನೇ ಆದ್ರೂ ಇವರಿಬ್ಬರೇ ಡಿಸಿಷನ್ಸ್ ತೊಗೊಳ್ಳೋದು. ಸರು ಅಷ್ಟೇ, ಮನೀಶ್ ಸರು ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟು. ಡೈರೆಕ್ಟ್ರ್ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ತುಂಬಾ ಇನ್ವಾಲ್ವ್ ಆಗ್ತಾರೆ. ಅಂದರೆ ಆನ್ ವೆರಿ ಪಾಸಿಟಿವ್ ನೋಟಲ್ಲಿ ಹೇಳಬೇಕು ಅಂದರೆ ಹಿ ಹ್ಯಾಸ್ ಅ ವಿಷನ್. ಆ ವಿಷನ್ ಇದೆ. ಆಡಿಯನ್ಸ್ ಪಲ್ಸ್ ಏನು ಅಂತ ನಿಜಕ್ಕೂ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಅವ್ರಿಗೆ ಇಷ್ಟು ಸಕ್ಸಸ್ ಸಿಗ್ತಾ ಇರಲಿಲ್ಲ. ಸರಿ ಸುಮಾರು ಒಂದು 10 ತಮಿಳ್ ಮೂವೀಸ್ ಮಾಡಿದ್ದಾರೆ, ಒಂದು 15 ತೆಲುಗು ಮೂವೀಸ್ ಮಾಡಿದ್ದಾರೆ, ಸೊ ಹಿಂದಿ ಮೂವೀಸ್ ಮಾಡಿದ್ದಾರೆ, ಸಾಕಷ್ಟು ಮೂವೀಸ್ ಮಾಡಿದ್ದಾರೆ. ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಆಮೇಲೆ ತಾರಮ್ಮ ಹೇಳ್ದಂಗೆ ಹೌದು, ಇನ್ನೊಂದು ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಮುಹೂರ್ತ ಮಾಡ್ತೀರ ನಾನು ಫಸ್ಟ್ ಟೈಮ್. ಇನ್ಮೇಲೆ ಹಂಗೆ ಅಮ್ಮ ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ ಡೆಫಿನೆಟ್ಲಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಜೀವನ ತುಂಬ ದೊಡ್ಡ ದೊಡ್ಡ ಪಾಠಗಳನ್ನ ಹೇಳ್ಕೊಟ್ಟು ಬಿಟ್ಟಿದೆ. ಸೊ ಇನ್ನು ನಾನು ಯಾರಿಗೂ ಏನೂ ಕಾಯೋಕ್ಕೂ ಹೋಗಲ್ಲ, ಎಲ್ಲಿಗೂ ಬೈಂಡ್ ಆಗೋಕ್ಕೆ ಹೋಗಲ್ಲ, ಯಾರ ಜೊತೆನೂ ಇಂಟ್ಯಾಕ್ಟ್ ಆಗಲ್ಲ. ಕತೆ ಆಯಿತು, ಸಿನಿಮಾ ಆಯಿತು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಷ್ಟು ಹೇಳ್ತಾ ಲಾಸ್ಟಲ್ಲಿ ಒಂದೇ ಒಂದು ಕೇಳೋದು, ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.